ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಿ ಕೆ ಸ್ಟಿಚಿಂಗ್ ವರ್ಲ್ಡ್. ಬ್ಲೌಸಲ್ಲಿ ಪಟ್ಟಿ ಪೀಸು ಇನ್ವಿಸಿಬಲ್ ಆಗಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ಲೈನಿಂಗ್ ಕ್ಲಾತು 2, ಆಮೇಲೆ ಮೇನ್ ಫ್ಯಾಬ್ರಿಕ್ಕು, ಆಮೇಲೆ ಎಕ್ಸ್ಟ್ರಾ ಸ್ಟಿಫ್ನೆಸ್ಗೆ 2 ಪೀಸು ಎಕ್ಸ್ಟ್ರಾ ತಗೋಬೇಕು. ಟೋಟಲಾಗಿ 6 ಪೀಸ್ ಇರಬೇಕು. ಈಗ ಇದನ್ನು ಯಾವ ಥರ ಇಟ್ಟು ಸ್ಟಿಚ್ ಮಾಡೋದು ಅಂತ ನೋಡೋಣ. ಮೊದಲು ಎಕ್ಸ್ಟ್ರಾ ಸ್ಟಿಫ್ನೆಸ್ಗೆ ಅಂತ ಕೊಟ್ಟಿದ್ದೀವಿ ನೋಡಿ, ಅದನ್ನು ಈ ಥರ ಇಟ್ಕೋಬೇಕು. ಇದ್ರ ಮೇಲೆ ಮೇನ್ ಫ್ಯಾಬ್ರಿಕ್ಕು ಇಟ್ಕೋಬೇಕು. ನೋಡಿ ಇಲ್ಲಿ ಸೇಮು ಇಲ್ಲಿ ಕ್ರಾಸ್ ಇದೆಯಲ್ಲ, ಆ ಕ್ರಾಸ್ ನೇರಕ್ಕೇ ಮೇನ್ ಫ್ಯಾಬ್ರಿಕ್ಕು ಕೂಡ ಅದೇ ಥರ ಒಂದೇ ನೇರಕ್ಕೆ ಇಟ್ಕೋಬೇಕು. ಇದ್ರ ಮೇಲೆ ನಾವು ಲೈನಿಂಗ್ ಕಟ್ ಮಾಡಿರ್ತೀವಿ ನೋಡಿ, ಅದನ್ನು ಇಟ್ಕೋಬೇಕು. ಈ ಥರ ಇಲ್ಲಿ 3 ಪೀಸು ಕೂಡ ಇದೇ ಥರ ಇರಬೇಕು. ಈಗ ಈ ಥರ ಇಟ್ಟು ಇದನ್ನು ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಎಡ್ಜ್ ಇದೆಯಲ್ಲ, ಈ ಥರ ಕ್ರಾಸಾಗಿ ಬಂದಿದೆಯಲ್ಲ, ಇದ್ರ ನೇರಕ್ಕೇ 2ನೇ ಪೀಸ್ ಇದೆ ನೋಡಿ, ಅದನ್ನು ಕೂಡ ಅದ್ರ ನೇರಕ್ಕೆ ಆಪೋಸಿಟು 2 ಒಂದೇ ಥರ ಇರಬೇಕು. ಆವಾಗ ಮಾತ್ರ ನಾವು ಬ್ಲೌಸಿಗೆ ಜಾಯಿಂಟ್ ಮಾಡುವಾಗ ಕರೆಕ್ಟಾಗಿ ಬರೋದು. ನೋಡಿ ಈ ಥರ ಇರಬೇಕು. ಈಗ ಇದನ್ನು ಸ್ಟಿಚ್ ಮಾಡೋಣ. ಈಗ ಸ್ಟಿಚ್ ಆಯಿತು ನೋಡಿ. ಈಗ ಇದನ್ನು ಈ ಥರ ಇಟ್ಕೊಂಡು ಇಲ್ಲಿ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಇದು 3 ಬಟ್ಟೆ ಇದೆಯಲ್ಲ, 3 ಬಟ್ಟೆನೂ ಒಂದೇ ನೇರಕ್ಕೆ ಕಟ್ ಮಾಡ್ಕೋಬೇಕು, ಒಂದೇ ಲೆವೆಲಲ್ಲಿ ಇರಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಇಲ್ಲಿ 2ನೇದು ನೋಡಿ, ಇದು ಕೂಡ ಅದೇ ಥರ ಈ ಥರ ನೀಟಾಗಿ ಸ್ಟಿಫಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇವು 3 ಬಟ್ಟೆನೂ ಒಂದೇ ನೇರಕ್ಕೆ ಇರಬೇಕು. ಈಗ ಆಯಿತು ನೋಡಿ. ಈಗ ನೋಡಿ 2 ಆ ಕಡೆ ಈ ಕಡೆ ಒಂದೇ ಥರ ಬಂದಿರಬೇಕು. ಈಗ ಬ್ಲೌಸಲ್ಲಿ ಫ್ರಂಟ್ ಪಾರ್ಟು ಸ್ಟಿಚ್ ಮಾಡಿದ್ದೀವಲ್ಲ, ಇದನ್ನು ಇದಕ್ಕೆ ಯಾವ ಥರ ಜಾಯಿಂಟ್ ಮಾಡೋದು ಅಂತ ನೋಡೋಣ. ಈ ಥರ ಇಟ್ಕೊಂಡು ಇಲ್ಲಿ ಉಕ್ಸು ಪಟ್ಟಿ ಸೈಡ್ ಇದೆಯಲ್ಲ, ಅದ್ರ ಮೇಲಕ್ಕೆ ಹೀಗೆ ಪಟ್ಟಿ ಪೀಸನ್ನು ಈ ಥರ ಇಟ್ಕೊಂಡು ಈ ಥರ ಇಟ್ಟು ಬ್ಲೌಸ್ನ ಇಲ್ಲಿ ಈ ಎಡ್ಜ್ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ಇಟ್ಕೋಬೇಕು. ಇದರ ಮೇಲಕ್ಕೆ ಈಗ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೆಳಗಡೆ ನಾವು ಈ ಥರ ತಗೊಂಡಿದ್ದೀವಲ್ಲ, ಇದನ್ನು ಒಂಚೂರು ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡುವಾಗ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆವಾಗ ಇಲ್ಲಿ ನಾವು ಶೇಪ್ ಕೊಟ್ಟಿರ್ತೀವಲ್ಲ, ಅದು ನೀಟಾಗಿ ಬರುತ್ತೆ. ಈಗ ಸ್ಟಿಚ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇದಾದಮೇಲೆ ಈ ಥರ ನೇರ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮೇಲ್ಗಡೆಯಿಂದ ಈ ಥರ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಹಾಕಿದ್ದೀವಿ ನೋಡಿ 2 ಪೀಸು, ಅದನ್ನು ಕೆಳಗಡೆ ಇರುವ 1 ಪೀಸ್ ಇದೆಯಲ್ಲ, ಇದಕ್ಕೆ ಕರೆಕ್ಟಾಗಿ ಅದರ ನೇರಕ್ಕೆ ಕರೆಕ್ಟಾಗಿ ಜಾಯಿಂಟ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದಾಯಿತು ನೋಡಿ. ಈಗ ಇದನ್ನು ಈಗ ಒಳಗಡೆಯಿಂದ ತೆಗಿಬೇಕು.
ಈ ಥರ ತಗೋಬೇಕು. ಈಗ ನೋಡಿ ನಾವು ಸ್ಟಿಚ್ ಮಾಡಿದ್ದೀವಿ ನೋಡಿ, ಆ ಸ್ಟಿಚ್ ಮಾಡಿರೋ ಭಾಗ ಯಾವುದು ಕೂಡ ಕಾಣಲ್ಲ, ಫುಲ್ಲು ಒಳಗಡೆ ಹೋಗ್ಬಿಟ್ಟಿರುತ್ತೆ. ಇಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಫ್ರಂಟು ಆಮೇಲೆ ಬ್ಯಾಕು ಎರಡೂ ಕಡೆನೂ ಫುಲ್ ಕವರ್ ಆಗಿದೆ. ಈ ಥರ ಇದ್ದಾಗ ಬ್ಲೌಸು ಕೂಡ ನೀಟಾಗಿರುತ್ತೆ, ಫಿನಿಶಿಂಗು ನೀಟಾಗಿ ಬಂದಿರುತ್ತೆ. ನಾವಿಲ್ಲಿ ಓವರ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೂ ಸ್ಟಿಫಾಗಿ ನಿಂತ್ಕೋತದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಈಗ ಇನ್ನೊಂದು ಪೀಸು ಕೂಡ ತೋರಿಸ್ತೀನಿ ನೋಡಿ, ಸೇಮ್ ಅದೇ ಪ್ರೊಸೀಜರು. ಈ ಥರ ಪಟ್ಟಿ ಪೀಸ್ನ ತಗೊಂಡು ಇಲ್ಲಿ ಉಕ್ಸ್ ಕಾಜಾ ಪಟ್ಟಿ ಇದೆಯಲ್ಲ ಅದ್ರ ನೇರಕ್ಕೆ ಕರೆಕ್ಟಾಗಿ ಇಟ್ಕೋಬೇಕು. ಇಲ್ಲಿ ಈ ಥರ ಕರೆಕ್ಟಾಗಿ ಇಟ್ಕೋಬೇಕು, ಒಂಚೂರು ಆ ಕಡೆ ಈ ಕಡೆ ಹೋಗಬಾರ್ದು. ಇಲ್ಲಿ ಡಾಟ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು, ಆಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈಗ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ನಾವು ಹಿಂಗೆ ಮಾಡಿದರೆ ಅದೇ ಥರ ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ಕೊಂಡು ಬಂದು ಇಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ ಈ ಸ್ಟಿಚ್ಚನ್ನು ಕೆಳಗಡೆ ಲೈನಿಂಗ್ ಕ್ಲಾತ್ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಒಂದೇ ನೇರಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಆಗಿದೆ. ಈಗ ಈ ಬಟ್ಟೆನ ಒಳಗಡೆಯಿಂದ ತಗೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿ ಒಂಚೂರು ಒಂದು 1/4 ಇಂಚಷ್ಟು ಜಾಸ್ತಿ ಬಂದಿದೆಯಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ತೆಗಿಬೇಕು. ಈಗ ನೋಡಿ ಆ ಕಡೆ ಈ ಕಡೆ ಇನ್ವಿಸಿಬಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೊಳ್ಳೋಣ. ನೋಡಿ ಎರಡು ಬ್ಲೌಸ್ ಪೀಸು ಕರೆಕ್ಟಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.